ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಮಶ್ರೂಮು, ಪೊಟೆಟೊ, ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಒಂದು ಪೊಟೆಟೊ ಮಶ್ರೂಮ್ ಎಗ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಪೊಟೆಟೊ 3 ತೊಗೊಂಡಿದ್ದೀನಿ, ಬಟನ್ ಮಶ್ರೂಮ್ ಒಂದು 3 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಣ್ಣ ಸೈಜ್ ಒಂದು ಪೊಟೆಟೊ ಫಿಂಗರ್ ಫ್ರೈಸ್ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸು, ಚೀಸ್ ಬೇಕಾಗುತ್ತೆ, ನೀವು ಬೇಕೊಂದು ಯೂಸ್ ಮಾಡ್ಕೊಂಬೋದಿಲ್ಲ, ಆಪ್ಷನು. ಒಂದು ನಾನು ಚೀಸ್ ಟ್ಯೂಬ್ ತೊಗೊಂಡಿದ್ದೀನಿ, ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಪೊಟೆಟೊ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ಟು ನೀರಿನ ಅಂಶ ಎಲ್ಲ ಸ್ವಲ್ಪ ನಾವು ತೆಗಿಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದರಿಂದ ಆಗಿದೆ, ನಾನು ಟಿಶ್ಯೂ ಪೇಪರೆಲ್ಲ ಫುಲ್ಲು ನೀರೆಲ್ಲ ನೀರು ಒದ್ದೆ ಅಂಶ ಇರಬಾರ್ದು. ಈಗ ಸ್ವಲ್ಪ ಡೀಪ್ ಫ್ರೈಗೆ ಎಣ್ಣೆ ಸೇರಿಸ್ಕೊಳ್ಳೋಣ. ಪೊಟೆಟೊ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಪೊಟೆಟೊನ ಒಂದೊಂದೇ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು LG ಪಿಜ್ಜಾ ಆಗಿದೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅಷ್ಟರಲ್ಲಿ ಮೊಟ್ಟೆ ಒಂದು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕಾಗುತ್ತೆ. ಒಂದು ನಿಮಿಷ ಆಗೋದು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಫ್ರೆಂಡ್ಸ್, 2 ಸತಿ ನಾನು ಪೊಟೆಟೊ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಆವಾಗ ನಮಗೆ ಕ್ರಿಸ್ಪಿ ಬರುತ್ತೆ. ನಾನು 2 ತೆಗೆದ್ಬಿಟ್ಟು ಮತ್ತೆ ನಾನು 2 ಸತಿ ನಾನು ಡೀಪ್ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, 2ನೇ ಸತಿಗೆ ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು, ನಮಗೆ ಕಲರ್ ಬಂದರೆ ಸಾಕು. ಇವಾಗ ಇದನ್ನು ಒಂದು ಮತ್ತು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂಬಿಡೋಣ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆ ಎಲ್ಲ ತೆಗೆದುಬಿಟ್ಟು ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಎಣ್ಣೆನೂ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಸೇರಿಸ್ತಾ ಇದ್ದೀನಿ, ಮತ್ತು ಮಶ್ರೂಮು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕಾಲು ಭಾಗ ಒಂದು 10% ಬೆಂದರೆ ಸಾಕು. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ನಾವು ಬೀಟ್ ಮಾಡಿದ್ದೀರಲ್ಲ, 1 ನಿಮಿಷ ಎಗ್ 3 ಬೇಕು, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿ, ಖಾರ ನೋಡಿ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಪೊಟೆಟೊ ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ನಾನು ಚೀಸ್ನ ನಾನು ಪುಡಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ತುರಿದು ಹಾಕ್ಕೊಬೋದು. ನೀವು ಬೇಕು ಅಂದರೆ ಪನ್ನೀರ್ ಇದ್ದರೆ ಪನ್ನೀರು ಆ್ಯಡ್ ಮಾಡ್ಕೊಬೋದು. ಪನ್ನೀರ್ ಇಲ್ಲದೆ ಇರೋದ್ರಿಂದ ನಾನು ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆಲ್ಲ ಒಳ್ಳೆ ರೆಸಿಪಿ ಇದು. ಒಂದು ನಿಮಿಷ ಫ್ರೆಂಡ್ಸ್, 1 ನಿಮಿಷ ಆಗಿದೆ ನೋಡಿ. ಫುಲ್ಲು ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತೆಗೆಯೋಣ. ಈಗ ಫ್ರೆಂಡ್ಸ್, ರೆಡಿ ಆಗಿದೆ ಪೊಟೆಟೊ, ಮಶ್ರೂಮು, ಚೀಸು
ಎಗ್ ಪೀಸಸ್ ರೆಡಿಯಾಗಿದೆ. ನೀವು ಸ್ಲೈಸ್ ಮಾಡಿ ಆದ್ರೂ ತಿನ್ಬೋದು, ಹಾಗೇ ತಿನ್ಬೋದು. ನೀವು ಲಂಚ್ ಬಾಕ್ಸ್ಗೂ ಹಾಕ್ಬೋದು. ನೋಡಿ, ಸಿಂಪಲಾಗಿ ಈಸಿಯಾಗಿರೋ ಕಡಿಮೆ ಸಾಮಗ್ರಿಯಲ್ಲೇ ಒಂದು ಹೆಲ್ತಿ ಪೀಸ್ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿನೂ ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ, ನೀವು ನೋಡಿ ಖಾರ ಹಾಕ್ಕೊಡಿ.